ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜಗಜೀವನ್ ರಾಮ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಚ್ಚು ಲಾಂಗು ಹಿಡಿದು ಪುಂಡಾಟವಾಡಿದ ಯುವಕರ ಗುಂಪನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಿದ ವೃತ್ತಿ ನಿರೀಕ್ಷಕ ಕೆಂಪೇಗೌಡರವರು ಇನ್ನು ಮುಂದೆ ಇಂತಹ ಪುಂಡಾಟಗಳನ್ನ ತಡೆಯಬೇಕೆಂದ್ರೆ ಹದಿಹರೆಯದ ಮಕ್ಕಳ ಪ್ರತಿಯೊಂದು ನಡೆಯನ್ನ ನಿಗಾವಹಿಸಬೇಕಾಗತ್ತೆ. ಯುವಕರು ಹಾದಿ ತಪ್ಪದಂತೆ ತಂದೆ ತಾಯಿಯೂ ಸಹ ಜಾಗ್ರತೆ ವಹಿಸಬೇಕಾಗತ್ತೆ. ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಜಗಜೀವನ್ ರಾಮನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರನ್ನು ಮತ್ತು ಸಿಬ್ಬಂದಿಯನ್ನ ನಾಗರಿಕರು ಶ್ಲಾಘಿಸಿದ್ದಾರೆ. ಜಗಜೀವನ್ ರಾಮನಗರ ಪೊಲೀಸ್ ಠಾಣೆ, ಮೀಡಿಯಾ ಹೌಸ್, ಸಮುದಾಯ ಟಿವಿ, ಟುಡೇ ಕನ್ನಡ ಟಿವಿ ಹಾಗೂ ನ್ಯೂಸ್ 26 ಕನ್ನಡ ಮತ್ತು ಜೆಕೆ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ನಗರ ಪೊಲೀಸ್ ಠಾಣೆಯಲ್ಲಿ ನಾವಿದ್ದೇವೆ. ಏನಪ್ಪಾ ಅಂತಂದ್ರೆ, ಸರ್ವಧರ್ಮಗಳು ಜೀವಿಸುವಂತಹ ಈ ಒಂದು ಜಗಜೀವನ್ ರಾಮ್ ನಗರ ಸುತ್ತಮುತ್ತಲ ದೇಶವನ್ನ ಕಟ್ಟುನಿಟ್ಟಾಗಿ ನಿಯಂತ್ರಣ ಮಾಡೋದು ಒಂದು ಸವಾಲಿನ ವಿಷಯವೇ ಸರಿ. ಅಂಥದ್ದನ್ನ ಬಹಳ ಯಶಸ್ವಿಯಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸಿಬ್ಬಂದಿಗಳ ನಾಯಕತ್ವವನ್ನು ಬಹಳ ಅದ್ಭುತವಾಗಿ ಒಂದು ಶಿಷ್ಟಾಚಾರದಿಂದ ಕಾನೂನನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ವೃತ್ತ ನಿರೀಕ್ಷಕರಾದಂತಹ ಕೆಂಪೇಗೌಡ ಸರ್ ಅವರು ಇತ್ತೀಚೆಗೆ ಒಂದು ದಕ್ಷತೆಯಿಂದ ಕೂಡಿದಂಥ ಕಾರ್ಯಾಚರಣೆ ಮಾಡಿದ್ದಾರೆ. ಏನು ಗೊತ್ತಾ, ಈಗ ನಮ್ಮ ವೆಂಕಟಸ್ವಾಮಿ ಗಾರ್ಡನ್ ಏನಿದೆ, ಆಯ್ಪುರ ವಾರ್ಡು ಮತ್ತು ಬಿನ್ನಿಪೇಟೆ ಈ ಎರಡರ ಮಧ್ಯದಲ್ಲಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಕೆಲವು ಪುಂಡರು ಅಲ್ಲಿ ಮೊಬೈಲ್ ಕಿತ್ಕೊಂಡು ನಂತರ ಅಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ನಮ್ಮ ರಾಯಪುರಂ ವಾರ್ಡ್ VS ಗಾರ್ಡನ್ನ ಮುಖಾಂತರ ಬಿನ್ನಿಪೇಟೆಗೆ ಹೋಗಿರ್ತಾರೆ. ಇದು ಬಹಳ ಒಂದು ಕೆಲವೊಂದು ಮಾಧ್ಯಮಗಳಲ್ಲಿ ಬಂದಿದ್ದಾಗ ಈ ಕೂಡಲೇ ನಾನು ಆಕ್ಷನ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಕೆಂಪೇಗೌಡ ಸಾಹೇಬರು ಬಹಳ ಅದ್ಭುತವಾಗಿ ಕಾರ್ಯಾಚರಣೆ ಮಾಡಿ ಅವರೆಲ್ಲಿದ್ದಾರೆ ಹೆಡೆ ಮುರಿ ಕಟ್ಟಿ ಅವರು ಹಿಡಿತಂದು ಮೊಬೈಲು ತೆಗೆದುಕೊಂಡು ಆಮೇಲೆ ಪ್ರತಿಯೊಂದು ಕೂಡ ನ್ಯಾಯಾಲಯಕ್ಕೆ ಸೂಕ್ತವಾದಂತಹ ಮೊಕದ್ದಮೆಗಳನ್ನು ಹಾಕಿ ಹಾಜರುಪಡಿಸೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಜನರು ಏನು ಹೇಳ್ತಾರೆ, ಇಂಥ ಒಂದು ದಕ್ಷವಾದ ಕಾರ್ಯಾಚರಣೆಯನ್ನು ಕೆಂಪೇಗೌಡ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಮೊದಲನೇದಾಗಿ ಈ ಒಂದು ಘಟನೆ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಕ್ರೈಮ್ ಅನ್ನೋದು ಬೆಂಗಳೂರು ಒಂದು ನಗರದಲ್ಲಿ ಸಾಕಷ್ಟು ಹೆಚ್ಚಾಗಿ ನಡೀತಾ ಇದೆ. ಅಂಥ ಎಡೆಮೂರಿ ಕಟ್ಟೋದ್ರಲ್ಲಿ ನಮ್ಮ ಬೆಂಗಳೂರು ಪೊಲೀಸರು ಅದು ಎತ್ತಿದ ಕೈ. ಯಾಕೆಂದರೆ ಕ್ರೈಮು ಎಷ್ಟು ಹೆಚ್ಚಾಗ್ತಾ ಇದೆಯೋ ಅಷ್ಟೇ ಪ್ರಕರಣಗಳು ತುಂಬ ಆಗ್ತಾ ಇದೆ. ಆದರೆ ನಮ್ಮ ಪೊಲೀಸರು ಸುಮ್ಮನೆ ಕೊಟ್ಟಿಲ್ಲ, ಅವರು ಸದಾ ರಕ್ಷಣೆ ಕೊಡೋಕ್ಕೆ ಶೌರ್ಯದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇಂಥ ನಮ್ಮ ಬೆಂಗಳೂರು ಪೊಲೀಸವರು ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಕೆಲವರು ಏನು ಹೇಳ್ತಾರೆ, ಇಲ್ಲ ಪೊಲೀಸವರು ಬರ್ತಾ ಇಲ್ಲ, ಇಮಿಡಿಯೇಟ್ಲಿ ಯಾರು ಬರೋಕ್ಕಾಗಲ್ಲ ರೀ, ಸದ್ಯದಲ್ಲೆಲ್ಲ ಇರ್ತಾರೆ, ಎಲ್ಲೆಲ್ಲೂ ಇರ್ತಾರೆ ಕಿಡಿಗೇಡಿಗಳು. ಆದರೆ ಸಮಯಕ್ಕೆ ತಕ್ಕ ಸಮಯಕ್ಕೆ ಬಂದು ಅವ್ರ ಪ್ರಕರಣ ಛೇದಿಸ್ತಾರೆ. ಅಂಥ ಪೊಲೀಸವರು ನಾವು ಈಗ ನಮ್ಮ ಬಡಾವಣೆಯಲ್ಲಿ ಇದ್ದಾರೆ. ಅದು ವಿಶೇಷವಾಗಿ ಈ ದಿನ ನಾನು ಮಾತಾಡ್ತಾ ಇರೋದು ನಮ್ಮ ದಕ್ಷ ಅಧಿಕಾರಿ ಕೆಂಪೇಗೌಡರವರು. ಯಾಕಂದರೆ ಮೃದು ಸ್ವಭಾವಿ ಸರಳ ವ್ಯಕ್ತಿತ್ವವುಳ್ಳ ಒಬ್ಬ ಅಧಿಕಾರಿ. ಅಂಥ ಅಧಿಕಾರಿ ಈ ದಿನ ಒಂದು ಎಂಥ ಕಾರ್ಯ ಮಾಡಿದ್ದಾರೆ, ಅವರು ಎಲ್ಲ ವಿಧವಾಗಿ ಅವರ ಸಿಬ್ಬಂದಿ ವರ್ಗದವರೆಲ್ಲ ಪ್ರಾಣಕ್ಕೆ ಎದುರದೆ ನೋಡಿ 6 ಜನ ಹಿಡಿದಿದ್ದಾರೆ. ಇಲ್ಲಿ ಎಲ್ಲಿ ಕೊಡ್ತಾರೆ ನಡೆದಿರೋ ಈ ಘಟನೆ ಬಿನ್ನಿಪೇಟೆ ಅಗ್ರಹಾರ ಮಧ್ಯದ ಭಾಗದಲ್ಲಿ ನಡೆದಿದೆ ಈ ಘಟನೆ. ನೋಡಿ, ಅಲ್ಲಿ ಬರೋರಿಗೆಲ್ಲ ಮೊಬೈಲ್ ಕಿತ್ಕೊಳ್ತಾರೆ. ರೈಲ್ವೆ ಗೇಟಲ್ಲಿ ಎಲ್ಲ ನಡೆದಿದೆ. ಅಲ್ಲಿ ಬರೋರಿಗೆಲ್ಲ ಅನ್ನ ಕಿತ್ಕೊಳ್ಳೋದು ಮತ್ತು ಮೊಬೈಲ್ ಕಿತ್ಕೊಳ್ಳೋದು ಈ ಥರ ಮಾಡ್ತಾ ಇದ್ದಾರೆ. ಒಂದು 6 ಜನ ಬಂಧಿಸಿ ಇವತ್ತು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಇದು ನಮ್ಮ ಬೆಂಗಳೂರು ಪೊಲೀಸ್ ಅಂದರೆ, ಇದು ನಮ್ಮ ಬೆಂಗಳೂರು ಪೊಲೀಸರ ತಾಕತ್ತು. ಜಗಜೀವನ ರಾಮನಗರ ಏನು ನೋಡ್ತಾ ಇದ್ದೀರಾ, ದಕ್ಷ ಅಧಿಕಾರಿ ಕೆಂಪೇಗೌಡರವರು ಪ್ರತಿಯೊಂದು ಸೆಕೆಂಡ್ವರೆಗೂ ಹೇಳಿದ್ದಾರೆ ನಮಗೆ ಇಲ್ಲಿ ಬರ್ಕೊಟ್ಟು, ನನ್ನ ನಂಬರ್ ಇದೆ ಇದರಲ್ಲಿ, ನಿಮ್ಮ ಮಾಧ್ಯಮದವ್ರಿಗೆ ನಿಮ್ಮ ಬಡಾವಣೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ನನಗೆ ಕರೆ ಮಾಡಿ ಎಂಬುದಾಗಿ ಹೇಳಿದ್ದಾರೆ. ಇಂಥ ದಕ್ಷ ಅಧಿಕಾರಿ ನಮ್ಮ ಬಡಾವಣೆಯಲ್ಲಿ ಇರೋದು ನಿಜವಾಗ್ಲೂ ಇದು ಶ್ಲಾಘನೀಯ ಎಂಬುದಾಗಿ ನಾನು ಇಷ್ಟಪಡ್ತೀನಿ. ಏನಂತೀನಿ ಖಂಡಿತ ಚಂದ್ರು, ನೋಡಿ, ಈಗ ಅಪರಾಧಗಳು ಬೆಂಗಳೂರಂಥ ಮಹಾನಗರದಲ್ಲಿ ನಡೆಯೋದು ಸರ್ವಸಾಮಾನ್ಯ. ಆದರೆ ಅಂಥ ಅಪರಾಧಗಳನ್ನು ಹೆಡೆಮರಿಕೊಟ್ಟಂಥ ಇಂಥ ದಕ್ಷ ಅಧಿಕಾರಿಗಳು ಸಿಗೋದು ಬಹಳ ಅಪರೂಪ. ಇಂಥ ಅಧಿಕಾರಿಗಳಿಗೆ ನಮ್ಮ ಮಾಧ್ಯಮ ಸಮೂಹ ಸದಾ ಅಭಿನಂದಿಸಿ, ಇನ್ನು ಮುಂದೆ ಘಟನೆಗಳು ಆಗದೇ ಇರಲಿ ಅಂತ ನಮ್ಮ ಜಗತ್ತಿನ ಮಾಧ್ಯಮ ಬಳಗದ ಎಲ್ಲ ಮಾಧ್ಯಮ ಮಿತ್ರರ ಪರವಾಗಿ ನಾವು ಆಶಿಸೋಣ. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ದರೆ ಮಾತ್ರ ನಾಗರಿಕರು ಕುಟುಂಬದ ಸಮೇತ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ. ಬಾಬಾ ಸಾಹೇಬರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋತೀವಿ. ಯಾಕೆ ಅಂತಂದರೆ ಅವರು ಬರೆದಂಥ ಸಂವಿಧಾನದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಅಂಥ ಶಿಕ್ಷೆ ಕೊಡಿಸುವಂತಹ ಅಧಿಕಾರಿಗಳಿಗೆ ಅವರಿಗೆ ಸರಿಯಾದ ಸವಲತ್ತುಗಳನ್ನು, ಸರಿಯಾದ ಅವರಿಗೆ ಪ್ರಮೋಷನ್ಗಳನ್ನು ನೀಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಾವಿದ್ದೀವಿ. ಇವತ್ತು ಈ ಘಟನೆ ಏನು ನಡೆದಿದೆ, ಆ ಮಕ್ಕಳ
ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತಾನೂ ಕೂಡ ಕೆಂಪೇಗೌಡ ಸಾಹೇಬ್ರು ಹೇಳಿದ್ರು. ಅದು ಬಹಳ ಮನಸ್ಸಿನ ವಿಷಯಗಳು. ಇಂಥ ಅಧಿಕಾರಿಗಳನ್ನು ಪಡ್ಕೊಂಡಿರ್ತೀವಲ್ಲ, ನಾವು ಕೂಡ ಬಹಳ ಧನ್ಯರು. ಇನ್ನು ಮುಂದೆನೂ ಕೂಡ ಅಷ್ಟೇ ಇಂಥ ಘಟನೆಗಳು ಆಗದಿರೋ ಥರ ಎಲ್ಲ ತಂದೆ ತಾಯಿಗಳು ಮನವಿ ಮಾಡ್ಕೊಳ್ತೇವೆ. ನಿಮ್ಮ ಮಕ್ಕಳ ನಡೆನುಡಿ, ಅವರ ಒಂದು ಚಟುವಟಿಕೆಗಳನ್ನು ಗಮನಿಸ್ತಾ ಇರಿ. ಸಣ್ಣ ವಯಸ್ಸು 18-19 ವರ್ಷ ಹರಿಯದ ವಯಸ್ಸು, ಆ ವಯಸ್ಸಿನಲ್ಲಿ ಬಿಸಿ ರಕ್ತ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಆದರೆ ತಪ್ಪುಗಳನ್ನು ಮಾಡಿದಾಗ ಕಾನೂನು ರೀತಿಯಲ್ಲಿ ಶಿಕ್ಷೆ ಆದರೆ ಮುಂದಿನ ಭವಿಷ್ಯ ಹಾಳಾಗ್ತದೆ ಅಂತ ಹೇಳ್ತಾ, ನಾವು ನಮ್ಮ ಚಂದ್ರು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಸವ್ಯ, ಭವ್ಯ ಮತ್ತು ಸುರಕ್ಷಿತವಾದದಕ್ಕೆ ನಾಂದಿಯಾಗಲಿ ಅಂತ ಹಾರೈಸ್ತೇವೆ. ಏನೇನು ಸರ್? ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.